ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರೇಣುಕಾ ಸ್ವಾಮಿ ಯಾರು ಮರ್ತಿದ್ದಾರೆ? ಯಾರೂ ಮರ್ತಿಲ್ಲ. ಚಿತ್ರದುರ್ಗ ರೇಣುಕಾ ಸ್ವಾಮಿ ಅಂದ ತಕ್ಷಣ ದರ್ಶನ್ ಅವರು ಮುಂದೆ ಬಂದುಬಿಡ್ತಾರೆ. ಡಿ ಬಾಸ್ ಆಲ್ರೆಡಿ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಪ್ರಶ್ನೆ ಮಾಡಿದೆ, ಯಾಕೆ ಕೊಟ್ರಿ, ಯಾವ ಆಧಾರ ಮೇಲೆ ಕೊಟ್ರಿ ಅಂತೇಳಿ. ಅದು ದೊಡ್ಡ ಒಂದು ವಿಷಯ ಆಗಿ ರಾಜ್ಯ ತುಂಬ ಸದ್ದು ಮಾಡೋ ಸಂದರ್ಭದಾಗ ಸಹಜವಾಗಿ ಕೆಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಮಾಡೋದು, ಚೆನ್ನಾಗಿದೆ ರೀ, ಒಳ್ಳೇದಾಯಿತು, ಬಡವರಿಗೆ ನ್ಯಾಯ ಸಿಗಲಿ, ದುಡ್ಡಿದವರು ನಡಕ್ಕೆ ಮುಚ್ಚಿ ಹೋಗ್ಬಾರ್ದು ನ್ಯಾಯ ಅನ್ನೋಂಗೆ ಹೇಳಿಕೆ ಕೊಡೋದು ಮಾಡೋದು ಇರುವಲ್ಲ, ಇಲ್ಲಂತಲ್ಲ. ಯಾಕಂದ್ರೆ ದರ್ಶನ್ ಅವ್ರು ಮಾಡಿದ ತಪ್ಪನ ಅದರ ಪ್ರಶ್ನೆ ಇಲ್ಲ. ಅವ್ರು ಮಾಡಿದಾರೋ ಇಲ್ಲೋ ಏನು ಪ್ರೂವ್ ಮಾಡೋದು ಕೋರ್ಟ್ ಬಿಟ್ಟಿದ್ದು. ಬಟ್ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ಇಲ್ಲ, ಒಂದು ಹೆಜ್ಜೆ ಮುಂದಿಟ್ಟ ಈ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ವಿಚಾರ ಮಾಡಲಿಕ್ಕತ್ತದ ಅನ್ನೋದು ಒಂದಿಷ್ಟು ಸುಪ್ರೀಂ ಕೋರ್ಟಿನ ಬಂದಂಥ ವಿಚಾರಗಳು. ಅದನ್ನು ಎನ್ಕ್ವೈರಿ ಸಮಯದಲ್ಲಿ ನೀವು ಯಾವ ಆಧಾರ ಮಾಡಿರಿ, ಹೇಗೆ ಮಾಡಿದ್ರಿ ಅಂತೇಳಿ ಹೈಕೋರ್ಟನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದ್ದಕ್ಕಾಗಿ ಸರ್ ಎಲ್ಲರಿಗೂ ಅನಿಸ್ಲಿಕ್ಕತ್ತದ ಮೋಸ್ಟ್ಲಿ ಜಾಮೀನು ರದ್ದಾಗಿ ಹೋಗ್ಬೋದು ಅಂತೇಳಿ. ಈ ದಿಶೆಯಲ್ಲೇ ನಮ್ಮ ರಮ್ಯಾ ನಟಿ ನಿಮಗೆ ಗೊತ್ತದ, ಅವರು ಒಂದು ಏನಪ್ಪ ಅಂತಂದ್ರೆ ತಮ್ಮ ಎಕ್ಸ ಬರ್ಕೊಳ್ತಾರೆ. ಏನಪ್ಪ ಅಂತಂದ್ರೆ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದ್ದಾರೆ ನಿರ್ಧಾರವನ್ನು, ಇವರಿಗೆ ಜಾಮೀನು ಕೊಡಬೇಕು ಕೊಡಬಾರದು ಅನ್ನೋ ದೃಷ್ಟಿ ಇಟ್ಕೊಂಡು ಆ ನೆಲೆಯಲ್ಲಿ ಒಂದಿಷ್ಟು ಮಾತಾಡಿದ್ದಾರೆ, ಬರ್ಕೊಂಡಿದ್ದಾರೆ. ಎಕ್ಸ್ನಲ್ಲ, ಭಾರತದ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಭರವಸೆ ಕಿರಣ ಇದ್ದಂತೆ, ಭರವಸೆ ಮುಡಿತಪ್ಪ ಅಡ್ಡಿ ಇಲ್ಲ, ದುಡ್ಡಿನ ಹೊಳೆಯಲ್ಲಿ ಮುಚ್ಚಿ ಹೋಗಲಿಲ್ಲ ಅನ್ನುವಂಗೆ ಬರ್ಕೊಂಡಿದ್ದಾರೆ, ಮಾತಾಡ್ಕೊಂಡಿದ್ದಾರೆ. ರೇಣುಕಾ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಎನ್ನುವ ನಿರೀಕ್ಷೆಯಲ್ಲಿ ನಾನು ಅವ್ರು ನ್ಯಾಯ ಸಿಗ್ತದಪ್ಪ ನಿರೀಕ್ಷೆ ಮಾಡ್ತಾಯಿದ್ದೀನಿ ಅಂತ ಏನೋ ಬರ್ಕೊಂಡಿದ್ದಾರೆ. ಇದು ಭಾಳಷ್ಟು ಜನ ದರ್ಶನಾಭಿಮಾನಿಗಳಿಗೆ ಒಂದು ಸ್ವಲ್ಪ ಏನಾಯ್ತಪ್ಪ ಅಂದ್ರೆ ಉರಿದ ಮೇಲೆ ಉಪ್ಪು ಹಾಕಿದಂಗೆ ಆಗಿಬಿಟ್ಟದ. ಸಹಜರಿ ಏನು ತಪ್ಪಲ್ಲ, ಅಭಿಮಾನಿಗಳಿಗೆ ಸಹಜ ಆಗಬಾರ್ದು, ದರ್ಶನ್ ಅವ್ರಿಗೆ ಬಿಡುಗಡೆ ಆಗಬೇಕು ಅಂತೇಳಿ. ಆದರೆ ತಪ್ಪಲ್ಲಿ ದೊಡ್ಡದಾಗ್ಯದ, ಸಹಜವಾಗಿ ಕಣ್ಣಿಗೆ ಕಾಣುವಂಥದ್ದಾಗ್ಯದ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಂಥದ್ದು ನಮ್ಮ ದರ್ಶನ್ ನಮ್ಮ ಹೀರೋ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ನೀವು ನಮ್ಮ ಅಭಿಮಾನಿಗಳು ಹಾಕೋಬೇಕಾಗಿದೆ. ಇವತ್ತು ನಮ್ಮ ಹೀರೋ ಏನು ಮಾಡಿದರೂ ನಡೀತದೆ, ಅವು ಹೀರೋಪ ಅನ್ನುವಂಥ ಮನೋಭಾವ ಅದಲ್ಲ, ಅದು ತಪ್ಪದು. ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಕೆಲವಷ್ಟು ಜನ ಅವರ ಏನಪ್ಪ ಇನ್ಸ್ಟಾಗ್ರಾಮ್ನೆಲ್ಲ ಟೀಕೆಗಳು ಮಾಡಿದ್ದಾರೆ, ಅಶ್ಲೀಲ ಭಾಷೆಯಿಂದ ಅವರಿಗೆ ಟೀಕೆ ಮಾಡಿದ್ದಾರೆ, ಮಾಡಿದ್ದಾರೆ. ಇದಕ್ಕೆ ನಮ್ಮ ರಮ್ಯಾ ಅವರು ನಗರ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಹೋಗಿ CCB ಅದರ ಕಂಪ್ಲೇಂಟ್ ಮಾಡಿದಾಗ ಅದನ್ನು CCBಗೆ ಆದೇಶ ಮಾಡಲಿಕ್ಕೆ ಅಥವಾ ಅದು ಬಂದ್ ಮಾಡಿ ಇವ್ರದ್ದು ಎನ್ಕ್ವೈರಿ ಮಾಡೋದು ಕಳಿಸಿದ್ದಾರೆ. ಆ ಎನ್ಕ್ವೈರಿ ಸ್ಟಾರ್ಟ್ ಆದ ತಕ್ಷಣ ಸಹಜವಾಗಿ ಎಲ್ಲರಿಗೂ ಆತಂಕ ಶುರುವಾಗುವಂಥದ್ದಾನೆ. ಅದನ್ನೂ ಇರಲಿ, ಆದರೆ ಈ ಟೀಕೆ ಮಾಡಿರಲ್ಲ, ಇದು ಇವರೊಬ್ಬರೇ ಅಲ್ಲ, ರಮ್ಯಾ ಅವ್ರಿಗೆ ಅಷ್ಟೇ ಅಲ್ಲ, ಇದು ಬೆದರಿಕೆ ಕಾಲ್ಗಳು ಬರೋದು. ಪ್ರಥಮ್ ಅಂತೇಳಿ ನಟ ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೂ ಬೆದರಿಕೆ ಆಗಿರೋದು, ಅವನು ಕಂಪ್ಲೇಂಟ್ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ SP ಅವರಿಗೆ ಮಂಗಳವಾರ ಹೋಗಿ ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆ. ಇಲ್ಲ, ನನಗೆ ಕೆಲವೊಂದು ದರ್ಶನಾಭಿಮಾನಿಗಳು ಬೆದರಿಕೆ ಹಾಕ್ತಾರೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ, ದಯವಿಟ್ಟು ನಮ್ಮ ರಕ್ಷಣೆ ಕೊಡ್ರಿ. ಯಾಕಂದರೆ ನಾವು ನಮಗೆ ಅನಿಸಿದ ಮಾತುಗಳು ಹೇಳಿದ್ವಿ, ಏನು ತಪ್ಪಲ್ಲ ಅದ್ರೊಳಗೆ. ಯಾಕಂದ್ರೆ ನ್ಯಾಯ ಸಿಗಬೇಕು ಬಡವ್ಗೆ ಅನ್ನುವಂಥ ಉದ್ದೇಶ ಅಷ್ಟೇ. ಅದಲ್ಲ ಯಾರಿಗೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ನಾವು ಹೇಳಕ್ಕೆ ಹೋಗಿಲ್ಲ, ಆದರೂ ಅವ್ರ ಅಭಿಮಾನಿಗಳಿಗೆ ಮಾಡ್ತಾಯಿದ್ರೆ ತಪ್ಪಲ್ವೇನ್ರಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪ್ರಮೋದ್ ಗೌಡ, ಡಿ ಬಾಸ್ ಗಂಗಾ, ಆಕಾಶ, ದೊಣ್ಣೂರು ನಾಗರಾಜ, ರಾಜು, ಅಪ್ಪು ಬರಿಗೇರ, ಡೆವಿಲ್ ಲವ್ವರ, ಆಕಾಶ, ಹರೀಶಣ್ಣ, ಹೇಮಂತ, ಸುಜನ್, ಚಿನ್ಮಯ್, ವಿನು, ಹೀಗೆ 43 ಖಾತೆಗಳು ಇವರೆಲ್ಲರೂ ಟೀಕೆ ಮಾಡೋದು. ಇವ್ರಿಗೆ ಯಾಕೆ ಬೇಕಾಗಿತ್ತಪ್ಪ ನಿಮಗಂದ್ರೆ ಅಶ್ಲೀಲ ಶಬ್ದ ಬಳಸಿದಾರಂತೆ ಕಂಪ್ಲೇಂಟ್ ಮಾಡಿದ್ದಾರೆ ರಮ್ಯಾ ಅವರು. ಅದ್ರ ಜೊತೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಪ್ರಥಮ್ ಅವರು. ಅದರಲ್ಲೂ ವಿಶೇಷವಾಗಿ ದರ್ಶನ್ ಅವರು ಅಧಿಕೃತ ಫ್ಯಾನ್ ಪೇಜ್ನಲ್ಲಿ ಡಿ ಡೈನಾಸ್ಟಿ, ಡಿ ಕಿಂಗ್ಡಮ್, ಡಿ ಯೂನಿವರ್ಸ್ ಹಾಗೂ ಡೆವಿಲ್ ಕಿಂಗ್ಡಮ್ಗೆ 500ಕ್ಕೂ ಹೆಚ್ಚು ಪೇಜ್ಗಳು ಮೆಸೇಜ್ ಬಂದಿದ್ದಾವೆ, ನೀವು ಮಾಡಿದ ತಪ್ಪ ಅಂತ. ಅವರು ಇವತ್ತು ಪ್ರಥಮ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದು ಕಂಪ್ಲೇಂಟ್ ಮಾಡಿ ಸರಿನೋ ತಪ್ಪೋ ಬೇರೆ ವಿಷಯ, ಅದು ವೈಯಕ್ತಿಕ ಸ್ವತಂತ್ರದಲ್ರಿ ಮಾತಾಡೋದು. ಅದು ಸುಳ್ಳಿದ್ರೆ ಸುಳ್ಳಾಗ್ರಿ, ಏನು ಪ್ರಶ್ನೆ ಐತಿ? ಅದಕ್ಕಾಗಿ ಬೆದರಿಕೆ ಆಗೋದು ಮತ್ತೊಂದು ತಪ್ಪಲ್ಲೇನಿರೋದು. ಅದಕ್ಕೆ ಅವರು ನಿಮ್ಮ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಿ ದರ್ಶನ್ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ ಪ್ರಥಮ ಅವರು. ಮತ್ತು ನಿಜವಾಗಿ ಕಂಟ್ರೋಲ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯನ. ಮತ್ತು ಇವರು ಸಹಿತ ಅಭಿಮಾನಿಗಳು ಅಂಧಾಭಿಮಾನಿ ಆಗಬಾರ್ದು ರೀ. ಯಾವುದಕ್ಕಾದರೂ ಒಳ್ಳೆ ಫಿಲ್ಮ್ ಕೊಟ್ಟಿದ್ದಾರೆ ರೀ, ಒಳ್ಳೆ ನಟ ಅದಾರ, ಅವ್ರಿಗೆಲ್ಲರಿಗೂ ಹೆಮ್ಮೆದವ್ರ ಬದಲಾಗಿ. ಆದರೆ ಅವ್ರು ಮಾಡಿದ ಕೃತ್ಯ ಇವತ್ತು ಎಲ್ಲರ ಮುಂದದ, ಏನು ಮಾಡಿದರು, ಎಂತ ಮಾಡಿದರು ಅಂತೇಳಿ
ಅವುಗಳ ವಿಡಿಯೋಗಳು ಸಹ ಸಾಕಷ್ಟಾಗಿದ್ದಾವೆ. ಅಲ್ಲಂದ್ರೆ ಏನೋ ದರ್ಶನ್ ಅವರು ಕೋರ್ಟ್ಗೆ ಹೋಗಿ ಅವ್ರನ್ನೆಲ್ಲ ಸ್ಟೇ ತೊಗೊಂಡು ಬಂದು ಅವೆಲ್ಲ ಪ್ರಸಾರ ಮಾಡೋದು ಮಾಡಿದರು. ಅದ ನಂತರದ ವಿಷಯ ಏನೂ ಇರಲಿ, ಈಗಂತೂ ಅವ್ರಿಗೆ ಜಾಮೀನು ಸಿಕ್ಕಿತ್ತು. ಆ ಜಾಮೀನು ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿದ್ದು ಸರ್ಕಾರ. ಅದಕ್ಕೆ ಸುಪ್ರೀಂ ಕೋರ್ಟ್ ಇದ್ದಂಥದ್ದು ನಿಮಗೆ ಯಾಕೆ ನಾವು ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದು ಪ್ರಶ್ನೆ ಮಾಡಿಲ್ಲ. ಇಂಥ ಸಂದರ್ಭದಲ್ಲೇ ಅದು ಕರ್ನಾಟಕದ ಪ್ರಸಿದ್ಧ ನಟಿ ರಮ್ಯಾ ಅವರು ಅದು ಸಹ ಅವ್ರು ಫಾಲೋವರ್ಸ್ ಇರ್ತಾರೆ, ಮತ್ತೆ ಇರ್ತಾರೆ. ಅವ್ರು ಇನ್ನಷ್ಟು ಮಂದಿ ಹೆಚ್ಚು ಕೂಡಿದರೆ ಇದೆ ಮೋಸ್ಟ್ಲಿ ನಮ್ಮ ಬಾಸ್ಗೆ ಶಿಕ್ಷೆ ಆಗೋ ಸಾಧ್ಯತೆ ಹೆಚ್ಚಿದಾವ, ಜಾಮೀನು ಆಗಲಿಕ್ಕಿಲ್ಲ ಅನ್ನೋ ಭಯನೂ ಈ ದರ್ಶನಾಭಿಮಾನಿಗಳಲ್ಲಿ ಅದ. ಆ ಭಯದಕ್ಕಿಂತ ಹೆಚ್ಚಾಗಿ ಅದು ಸುಳ್ಳಾಗಲಪ್ಪ ಅಥವಾ ಅವ್ರಿಗೆ ಜಾಮೀನು ಮುಂದುವರೆದು ತಮ್ಮ ದೈವದಲ್ಲೇ ದೇವರಲ್ಲಿ ಬೇಡ್ಕೊಳ್ಳಿ ಏನು ತಪ್ಪಿಲ್ಲ. ಆದರೆ ಇನ್ನೊಬ್ಬರ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಅದನ್ನು ಟೀಕೆ ಮಾಡೋದು, ಬೆದರಿಕೆ ಹಾಕೋದು, ಜೀವ ಬೆದರಿಕೆ ಹಾಕೋದು, ಅಶ್ಲೀಲ ಪದಗಳನ್ನು ಬಳಸೋದು ಇವೆಲ್ಲವೂ ತಪ್ಪ ಅನ್ನೋದು ಸಾಮಾನ್ಯರಿಗೂ ತಿಳಿಯುವಂಥ ವಿಷಯ. ಕಾರಣ ನಾವು ಹೇಳಬೇಕಾದಿಷ್ಟ, ಈ 43 ಖಾತೆದಾರ ಯಾರದಾರ ಅವರು ಇನ್ನಷ್ಟು ಸಂಯಮ ತೋರ್ಬೇಕಾಗಿದೆ. ಯಾಕಂದ್ರೆ ಅವರು ಹೌದು ನಿಜವಾಗಿ ಕನ್ನಡದ ದೊಡ್ಡ ಆಸ್ತಿ ದರ್ಶನ. ಅವರು ಕಲಾರಂಗದಲ್ಲೇ ಸಿನಿರಂಗದಲ್ಲೇ ಒಳ್ಳೆಯ ಆ್ಯಕ್ಟರು. ಆದರೆ ಕೆಲವೊಂದು ಏನೋ ತಪ್ಪುಗಳು ಆಗಿ ಹೋಗಿದ್ದಾವೆ. ಆ ತಪ್ಪುಗಳಾದಾಗ ತಪ್ಪನ್ನು ಸ್ವೀಕಾರ ಮಾಡೋದು ಮನೋವೃತ್ತಿ ನಾವು ಬೆಳೆಸ್ಕೋಬೇಕಾಗ್ತದೆ. ಹೌದು ಏನು ಕೋರ್ಟ್ ಡಿಸಿಷನ್ ಕೊಡ್ತಾರೆ ಅಷ್ಟು ಅಲ್ಲಿವರೆಗೆ ಆದರೂ ತಮ್ಮ ಅಭಿಮಾನಿಗಳಿಗೆ ಅಲ್ಲಪ್ಪ ನೀವು ನನ್ನ ಪರವಾಗಿ ಏನು ಮಾತಾಡೋ ಅವಶ್ಯಕತೆ ಇಲ್ಲ, ನ್ಯಾಯ ಏನು ಕೊಡ್ತದೆ ನ್ಯಾಯಾಂಗದಲ್ಲಿದೆ, ಈಗ ನ್ಯಾಯಾಲಯದಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದರೆ ಇದಿಲ್ಲ ಶಾಂತ ಆಗ್ಬೋದೇನೋ. ಆದರೆ ಇಲ್ಲಿವರೆಗೆ ಅವರೇ ಅಂಥ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಕೊಡ್ಬೋದು ಹಿಂದಿಲ್ಲ. ಅವರು ಅಂಥ ಜೆಂಟಲ್ಮ್ಯಾನ್ ಇದ್ದಾರೆ. ಯಾಕಂದರೆ ಸಿನಿ ರಂಗದಾಗ ಭಾಳಷ್ಟು ಅವ್ರನ್ನ ಲೈಕ್ ಮಾಡೋ ಜನನೂ ಇದ್ದಾರೆ. ಅವರ ಸೀನಿಯರ್ಸ್ ಆಗಿರ್ಬೋದು, ಮತ್ತವರಾಗಿರ್ಬೋದು, ನಟನಟಿಯರಾಗಿರ್ಬೋದು, ಅವರ ಒಂದು ಏನು ಮಾನವೀಯ ವರ್ತನೆಗಳಿದ್ದಾವೆ ಅದ್ರ ಬಗ್ಗೆ ಪ್ರೀತಿನೂ ಅದ ದರ್ಶನ್ ಅವ್ರ ಮೇಲೆ. ಆದರೆ ಅದೇ ಕಾಲಕ್ಕೆ ಒಂದಿಷ್ಟು ಅನ್ಯಾಯಕ್ಕೊಳಗಾದವರು ಟೀಕೆನೂ ಮಾಡ್ತಾರೆ. ಟೀಕೆ ಮಾಡೋದು ಸಹಜ ಪ್ರಜಾಪ್ರಭುತ್ವದಲ್ಲ. ಅದನ್ನೆಲ್ಲ ನಾವು ಸ್ವೀಕಾರ ಮಾಡಬೇಕಾಗ ಸಲ ತೆರೆದ ಹೊರದಿಂದ ಅದನ್ನು ವಿರೋಧ ಮಾಡಿದರೆ ಸಹಜವಾಗಿ ನಮ್ಮ ಬಗ್ಗೆ ಇದ್ದಂಥ ಒಂದು ಒಳ್ಳೆಯ ಅಭಿಪ್ರಾಯ ಸಮಾಜದ ಗಾಯವಾಗುವಂಥ ಕಡಿಮೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ದರ್ಶನ್ ಅವ್ರಿಗೆ ಏನು ಮಾಡಬೇಕಾದ್ರೆ ಮತ್ತೇನಿಲ್ಲ, ಕೋರ್ಟ್ ಏನು ಡಿಸಿಷನ್ ತೊಗೊಳ್ತದೆ, ಅಟ್ಲೀಸ್ಟ್ ಒಂದು ದೊಡ್ಡ ಮನಸ್ಸು ಮಾಡಿ ತನ್ನ ಅಭಿಮಾನಿಗಳಿಗೆ ಯಾರಾದರೂ ಅವರು ಟೀಕೆ ಮಾಡಿದರೆ ಅವ್ರ ವಿರುದ್ಧವಾಗಿ ಬರೋದ್ರೆ ಮತ್ತೇನು ಮಾಡಿದರೆ ಅವ್ರಿಗೆ ಜೀವ ಬೆದರಿಕೆ ಹಾಕೋದಾಗಲಿ ಮತ್ತೇನು ಮಾಡೋದು ಬೇಡಪ್ಪ ಅಂತೇಳಿ ಅವ್ರಿಗೆ ಮನವಿ ಮಾಡಿದರೆ ಭಾಳ ಯೋಗ್ಯ ಅಂತ. ಯಾಕೆ ಹಿಂದೂ ಆಗಿದ್ದಾವೆ ವಿಷ್ಣು ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು ಸಂಘ ಕಟ್ಕೊಂಡು ಏನೇನೋ ಅವರು ತಿಕ್ಕಾಟ ಆಗಿದ್ದು, ಜಗಳ ಆಗಿದ್ದು ಎಲ್ಲ ಹಿಂದೆ ನೋಡಿದ್ದೀವಿ. ಅದನ್ನು ಅನಂತರದಲ್ಲಿ ಅವರವರ ಹೀರೋಗಳು ಅವ್ರನ್ನ ತನ್ಮಯ ಮಾಡಿದ್ದು ಅಥವಾ ಶಾಂತ ಮಾಡುವಂಥ ಬೇಡಪ್ಪ ಅಂತೆಲ್ಲ ಬೇಡ ಅಂತೇಳಿ ದೇವರು ನಮ್ಮ ಅಭಿಮಾನಿಗಳಂತ ಹೇಳಿದಂಥ ರಾಜ್ಕುಮಾರ್ ಅವರು ಆಗಿರ್ಬೋದು, ವಿಷ್ಣುವರ್ಧನ್ ಅವರು ಆಗಿರ್ಬೋದು, ತಮ್ಮ ಅಭಿಮಾನಿಗಳಂತ ಅವ್ರ ಕಂಟ್ರೋಲ್ದಲ್ಲಿ ಇಟ್ಟಿದ್ರು. ಆದರೂ ಕೆಲವೊಮ್ಮೆ ಆಗ್ತಿದ್ವು ಘರ್ಷಣೆಗಳು ಅವರವರ ಅಭಿಮಾನಿಗಳಕ್ಕೆ. ಅದು ಸಹಜವಾಗಿ ಮನುಷ್ಯನ ಸ್ವಭಾವ. ಆದರೆ ಅದು ಡೆಮೊಕ್ರೆಟಿಕ್ ಕಂಟ್ರಿ ಒಳಗೆ ತಪ್ಪ ಅನ್ನೋದು ಬೇಸಿಕ್ ಐಡಿಯಾ. ಸಂವಿಧಾನ ವಿರೋಧಿ ನಡೆ ಅನ್ನೋದು ನಾವು ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ನಮ್ಮ ಪ್ರಥಮ ಅವರು ಆಗಿರ್ಬೋದು ನಟ, ಅದೇ ಕಾಲ ರಮ್ಯಾ ಅವರಾಗಿರ್ಬೋದು, ಅವರಿಗೆ ಜೀವ ರಕ್ಷಣೆ ಕೊಡೋ ಜೊತೆಗೆ ಅವ್ರು ಮಾತಾಡೋ ಹಕ್ಕದ ಸ್ವತಂತ್ರದ ಅದು ಕಸ್ಕೊಳ್ಳೋದು ಬೇಡ. ನಾಳೆ ಇದೇ ಪ್ರಯೋಗ ನಿಮ್ಮೆಲ್ಲೂ ಆಗಬಾರ್ದು. ಯಾಕಂದ್ರೆ ಆಲ್ರೆಡಿ ದರ್ಶನ್ ಅವರ ಒಂದಿಟ್ಟೇನು ಹ್ಯಾಬಿಚುವಲ್ ಮಿಸ್ಟೇಕ್ಸ್ ಮಾಡೋದದಾವ, ಅವರು ತಪ್ಪುಗಳು ಮಾಡೋದವ, ಅವರು ತಿದ್ಕೋಬೇಕೀಗ. ಯಾಕಂದ್ರೆ ಅವರೊಬ್ಬ ಮೊದಲು ನಮ್ಮ ಮನುಷ್ಯಪ್ಪ ಒಂದು ಸಮಾಜದಲ್ಲಿದ್ದೀನಿ, ನಾ ಅದ್ರ ತಕ್ಕ ಇರಬೇಕಂತೇಳಿ ತಿಳಿದವ್ರು ಇದ್ದಾರೆ, ಮೋಸ್ಟ್ಲಿ ತಿದ್ಕೋತಾರೆ. ಇನ್ನು ಅಭಿಮಾನಿಗಳಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಭಾಳ ಯೋಗ್ಯ. ಮತ್ತು ಅಭಿಮಾನಿಗಳು ತಿಳ್ಕೋಬೇಕು, ತಪ್ಪು ಮಾಡಿದರೆ ತಪ್ಪು ಅಂತ ಹೇಳ್ಬೇಕು, ಸರಿ ಆದರೆ ಸರಿ ಅಂತ ಹೇಳ್ಬೇಕು. ಅವ್ರ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳಂತ ನಾವೆಲ್ಲ ಹೇಳಿದ್ರು ಸಹಿತ ಯಾರು ಅನಿಸ್ಕೊಂಡಿರ್ತಾರಲ್ಲ, ಟೀಕಿಸ್ಕೊಂಡಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ನೋವಾಗಿರ್ತದೆ. ಆ ನೋವಿನಲ್ಲೇ ನೀವು ಭಾಗಿಯಾಗಿ ಇಂಥ ಟೀಕೆಗಳು ಮಾಡೋಕ್ಕಿಂತಲೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಇಲ್ಲವ ಹಿಂಗೆ ಮಾಡಬೇಡ್ರಿ ಅನ್ನೋದು ರಿಕ್ವೆಸ್ಟ್ ಮಾಡಿದ್ರು ಏನೋ, ಅವರು ಬದ್ದಾಗ್ತಿದ್ರು ಏನೋ. ಆದರೆ ಇವತ್ತದು ಏನಪ್ಪ ಅಂದ್ರೆ ತನಕ ಹಂತಕ್ಕೆ ಬಂದು ನಿಂತದ. ರಮ್ಯಾ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಜೊತೆಗೆ ಪ್ರಥಮವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ಸೌಹಾರ್ದವಾಗಿ ಬಗೆಹರಿಸ್ಕೊಂಡ ನ್ಯಾಯಾಲಯ ಏನು ತೀರ್ಪು ಕೊಡೋದು ಎಲ್ಲರೂ ಬದ್ದಿರ್ಬೇಕಾಗುತ್ತೆ. ರಮ್ಯಾ ಅವರಾಗಿರ್ಬೋದು, ಪ್ರಥಮವರಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ನಮ್ಮ ಅಭಿಮಾನಿ ಬಳಗ, ದರ್ಶನ್ ಅಭಿಮಾನಿ ಬಳಗ, ಡಿ ಬಾಸ್, ಈ ಬಳಗ ಏನಲ್ಲ ಇವರು ಕಾಲಕ್ಕೆ ತಕ್ಕಂಗೆ ತಿಳ್ಕೊಂಡು ಮುಂದುವರೆದ್ರೆ ಭಾಳ ಯೋಗ್ಯ ಅಂತ ಅನಿಸ್ತೈತೆ. ಬಟ್ ಏನೋ ಆಗಲಿ, ಈ 43 ಖಾತೆದಾರ ವಿರುದ್ಧ ಮಾತ್ರ FIR ಆಗ್ಯದ, ತನಿಖೆ ಆಗ್ತದೆ. ಏನಾಗ್ತದೆ ಇನ್ನೂ ಶಿಕ್ಷೆ ಯಾರಿಗೆ ಆಗ್ತದೆ ಯಾರಿಗಿಲ್ಲ. ಆದರೆ ರಮ್ಯಾನ್ ಅಂಥವ್ರಿಗೆ ಮತ್ತು ಪ್ರಥಮರಂಥ ನಟ ಇರ್ಬೋದು, ಯಾರೂ ಇರ್ಬೋದು, ಜನಸಾಮಾನ್ಯರಿಗೆ ಇಂಥ ಕಿರುಕುಳ, ಭಯಗಳ ಕಿರುಕುಳ, ಟೀಕೆ ಟಿಪ್ಪಣಿ ಮಾಡದಿದ್ದರೆ ಭಾಳ ಯೋಗ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.